ನಂದು ಲಿಮಿಟ್ ಇಲ್ಲ, ಎಲ್ಲ ಕಡೆ ಫುಲ್ ಇದ್ದೀನಿ. ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತೇವೆ. ತುಂಬ ಕೆಲವರು ದೊಡ್ಡ ದೊಡ್ಡ ಮನೆ ಕಟ್ಟಿರ್ತಾರೆ, ಮನೆಯೇ 100/200 ಇರುತ್ತೆ. ಅದ್ರೊಳಗೊಂದು 60 ಚದರ ಮನೆ ಕಟ್ಟಿಬಿಟ್ಟಿರ್ತಾರೆ, 70 ಚದರ ಮನೆ ಕಟ್ಟಿರ್ತಾರೆ. ಇದೆಲ್ಲ ನಂದೇ, ಫುಲ್ಲು ನಂದೇ ಮನೆ ಅಂತ. ಏನು ಫುಲ್ ರೀ? ನಾವು ಯಾವುದೋ ಒಂದು ರೂಮಲ್ಲಿ, ಯಾವುದೋ ಒಂದು ಮಂಚದಲ್ಲಿ, ಯಾವುದೋ ಒಂದು ಮೂಲೆಯಲ್ಲಿ ಮಲಗಿರ್ತೀವಿ. ಮನೆ ನಿಮ್ಮದು ಫುಲ್ ಇದ್ರೂ ಕೂಡ ನೀವೇನು ಫುಲ್ ಇಲ್ಲ. ದೇವರದು ಮನೆ, ಇಡೀ ಬ್ರಹ್ಮಾಂಡಂಬರ ಮಂದಿರಂ, 14 ಲೋಕ ಅವನ ಅರಮನೆ. ಈ ಅರಮನೆಯ ತುಂಬ ಎಲ್ಲ ತುಂಬಿದ್ದಾನೆ. ದೊಡ್ಡವ್ರು ಏನಾದರೂ ಅಂದರೆ ಅನ್ನಿಸ್ಕೊಂಡ್ರೇನೆ ಮಹಾಪುಣ್ಯ ಅಂತ. ದೊಡ್ಡವ್ರು ಅನ್ನೋ ಹಾಗೆ ಮಾಡಬೇಡಿ. ಅವ್ರೇನಾದ್ರು ಅಂದರೆ ಅನ್ನಿಸ್ಕೊಳ್ಳಿ. ಕಲಿಯುಗದಲ್ಲಿ ಅದಕ್ಕಿಂತ ದೊಡ್ಡ ತಪಸ್ಸಿಲ್ಲ, ತಿರುಗಿ ಅನ್ನಬೇಡಿ. ಗೌತಮರು ಅಂದರೆ ಅಹಲ್ಯ ಒಂದೇ ಮಾತಾಡಲಿಲ್ಲ. ಗೌತಮರು ಏನಂದ್ರು, ನಿಂಗೆ ಶಾಪ ಅಲ್ಲ, ಶಾಪ ರೂಪದ ವರ. 1000 ವರ್ಷ ಕಳೆದ ಮೇಲೆ ರಾಮ ಹುಡುಕೊಂಡು ನೀ ಹೋಗಬೇಡ, ನೀನೇ ಹುಡುಕೊಂಡು ರಾಮನ್ ಹುಡುಕೊಂಡು ಹೋದ್ರೆ 1000 ವರ್ಷ ಆದ್ರೂ ಅವನ್ ನಿಂಗೆ ಸಿಗಲ್ಲ. ನೀ ಕೂತ್ ಕಡೆನೆ 1000 ವರ್ಷ ಕೂತ್ಕೋ, ರಾಮನೇ ನಿನ್ನ ಹತ್ರ ಬರ್ತಾನೆ. ಇದು ರಾಮ ದರ್ಶನದ ವರವೋ, ರಾಮ ದರ್ಶನದ ಅಥವಾ ಶಾಪವೋ?